ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಮಾಡೋಣ. ತುಂಬ ಡೀಟೇಲಾಗಿ ಹೇಳ್ಕೊಡ್ತೀನಿ ನಾನು ಫ್ರಂಟ್ ಪಾರ್ಟಲ್ಲಿ ಏನೇನು ಚೇಂಜಸ್ ಆಗ್ತವೆ ಅಂತೇಳಿ. ಯಾಕಂದರೆ ಕೆಲವೊಂದು ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ. ಬಟ್ ಒಂದು ಸ್ವಲ್ಪ ಜನಕ್ಕೆ ಏನು ಕಮೆಂಟ್ ಮಾಡಿದರು, ಬ್ಯಾಕ್ ಪಾರ್ಟ್ಗಿಂತ ನಾವು ಫ್ರಂಟ್ ಪಾರ್ಟ್ ಯಾಕೆ 1 ಇಂಚ್ ಹೆಚ್ಚಿಗೆ ತೊಗೋಬೇಕು ಅಂತಂದೇಳಿ ಕಮೆಂಟ್ ಮಾಡಿದರು. ಬಟ್ ಕಟ್ಟಿಂಗಲ್ಲಿ ಏನಾಗ್ತೈತೆ ಅಂತಂದ್ರೆ ಚೇಂಜ್ ಮೆಥಡ್ ಇರ್ತಾವೆ. ಕೆಲವೊಬ್ಬರು ಕ್ರಾಸ್ ಬೆಲ್ಟ್ ತೊಗೊಳ್ಳುವಾಗ ಆ ಥರ ತೊಗೊಂಡು ಕಟಿಂಗ್ ಮಾಡ್ತಾರೆ, ಎಕ್ಸ್ಟ್ರಾ ಇಟ್ಕೊಂಡು. ಇಲ್ಲಾಂದ್ರೆ ಕರೆಕ್ಟಾಗಿ ಅದು ಎಷ್ಟು ಇರುತ್ತೆ ಅಷ್ಟೇ ತೊಗೊಂಡು ಕ್ರಾಸ್ ಬೆಲ್ಟ್ನ ಸಪ್ರೇಟಾಗಿ ಮಾಡ್ಕೊತಿರ್ತಾರೆ. ಇದು ಈ ಥರ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ತೈತಿ. ಹಂಗಾಗಿ ಪೂರ್ತಿ ವಿಡಿಯೋ ನೋಡಿರಿ, ಎಲ್ಲ ಸ್ಕಿಪ್ ಮಾಡಬೇಡ್ರಿ. 2 ರೀತಿ ಮೆಥಡ್ ಬರ್ತಾವೆ, ನಾನು ಅದನ್ನು ತಿಳಿಸ್ಕೊಟ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗ್ತೈತಿ. ಸ್ಟಾರ್ಟಿಂಗ್ ಒಳ್ಳೆಯವ್ರಿಗೆ ಈ ಡೌಟ್ ಭಾಳ ಇರ್ತೈತಿ. ಸ್ಟಿಚ್ ಮಾಡ್ತಾ ಇರ್ತಾರೆ ನೋಡಿ, ಅವ್ರಿಗೆ ಆಲ್ರೆಡಿ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಾಗ್ತಿರ್ತೈತಿ, ಹೌದು ಈ ಥರ ಬರ್ತಾವೆ ಅಂತೇಳಿ. ಹಾಗಾಗಿ ವಿಡಿಯೋಲ್ಲಿ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನೋಡಿರಿ, ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತೇಳಿ ನೋಡ್ಕೋರಿ. ಉಕ್ಪಟ್ಟಿ ಸೈಡ್ ಅಳತೆನ ಮಾಡ್ಕೋರಿ. ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ 8 ಇಂಚ್ ಐತಿ. ಫಸ್ಟ್ 8 ಇಂಚ್ಗೆ ಫಸ್ಟ್ ಮಾರ್ಕ್ ಮಾಡ್ಕೋರಿ. ನೆಕ್ಸ್ಟ್ 2 ಇಂಚ್ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ತೊಗೋರಿ. ಟೋಟಲಾಗಿ ಇಲ್ಲಿಂದ 10 ಇಂಚನ್ನ ತೊಗೋರಿ. ಫಸ್ಟ್ ಬ್ಯಾಕ್ ಪಾರ್ಟ ಕಟ್ಟಿಂಗ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಫ್ರಂಟ್ ಪಾರ್ಟ್ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬ್ಲೌಸಿನ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಬ್ಲೌಸಿನ ಉದ್ದ ಎಷ್ಟೈತಿ, ರೆಡಿ ಇರೋದು 12 ಇಂಚ್ ಐತಿ. ನಾವು 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. ಟೋಟಲಾಗಿ ಬ್ಲೌಸಿನ ಉದ್ದ ನಾನು ಇವಾಗ 13 ಇಂಚನ್ನ ತೊಗೊಳಕತ್ತೀನಿ. ನೆಕ್ಸ್ಟ್ ಬ್ಲೌಸಿಂದು ವಿಡ್ತ್ ಎಷ್ಟು ಇಡ್ರಿ ಅಂತಂದರೆ 2 ಇಂಚ್ ಇಡ್ರಿ. ಮತ್ತು ಭುಜಾನ 3 ಇಂಚ್ ಇಡ್ರಿ. ಆರ್ಮೂಲು 5 ಇಂಚ್ ಇಡ್ರಿ. ಅದ್ರ ಒಳಗಡೆ ನಮಗೇನಾದರೂ ಚೆಸ್ಟ್ ಮೆಜರ್ಮೆಂಟ್ ಬಂದ್ವು ಅಂತಂದ್ರೆ ನೆಕ್ ವಿಡ್ತ್ ಆಲ್ಮೋಸ್ಟ್ 2 ಬರ್ತೈತಿ, ಮತ್ತು ಭುಜ 3 ಬರ್ತೈತಿ. ಭುಜದ ಹತ್ರ ಸ್ವಲ್ಪ ಕಡಿಮೆ ಪಟ್ಟಿ ಉಡ್ತೀನಿ ಅಂದ್ರಗಷ್ಟೇ ಅಲ್ಲಿ 2.5 ಬರ್ತೈತಿ. ಇಲ್ಲಿಂದ 1 ಇಂಚ್ ಮಾರ್ಕ್ ಮಾಡಿ ಆರ್ಮೂಲ್ ಶೇಪ್ನ ಹಾಕ್ರಿ. ನೆಕ್ಸ್ಟು ಬ್ಯಾಕ್ ಪಾರ್ಟ್ ನೆಕ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡ್ರಿ, ಇಲ್ಲಿಂದ ಈ ರೀತಿ ಇಟ್ಕೊಂಡು ಟೇಪ್ನ ಫೋಲ್ಡ್ ಮಾಡಿರಿ, ಹೆಂಗಾದ್ರೆ ಕರೆಕ್ಟಾಗಿ ಗೊತ್ತಾಕೈತಿ. 8.5 ಇಂಚ್ ಬ್ಯಾಕ್ ನೆಕ್ ಲೆಂತ್ ಐತಿ. ಇವಾಗ 8.5 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೊರಿ. ಫಸ್ಟ್ ನಿಮಗೇನಾದರೂ ನೆಕ್ ಹತ್ರ ಬ್ರಾಡಾಗಿ ಬೇಕು ಅಂದ್ರೆ ಅಲ್ಲಿಂದ 2.5 ತೊಗೋರಿ. ಇಲ್ಲ ಬ್ರಾಡಾಗಿ ಬೇಡ ಅಂತಂದರೆ 2 ಇಂಚನೇ ತೊಗೋರಿ. ಮೇಲ್ಗಡೆ ಮತ್ತು ಕೆಳಗಡೆನೇ 2 ಇಂಚ ತೊಗೋರಿ. ಕೆಲವೊಬ್ಬರು ಕೆಳಗಡೆ ಬ್ರಾಡಾಗಿ ಉಡ್ತಿರ್ತಾರೆ, ಅಂಥ ಕಸ್ಟಮರ್ಗೆ ಅಷ್ಟೇ ನೀವು 2.5 ತೊಗೋರಿ. ನೆಕ್ಸ್ಟ್ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಸಿಂಪಲಾಗಿ ಡಿಸೈನ್ ಮಾಡ್ಕೊರಿ ನೀವು. ನೆಕ್ಸ್ಟ್ ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೊರಿ. ಶೋಲ್ಡ್ರ್ ಮಧ್ಯದಾಗ ಒಂದು ಮಾರ್ಕ್ ಮಾಡ್ಕೊರಿ. ಆ ಟಕ್ಸ್ ಪಾಯಿಂಟ್ನ 4 ಇಂಚಿಗೆ ತೊಗೋರಿ. ಒಂದು ಸೈಡ್ 1/2 ಇಂಚು ಮತ್ತು ಈ ಸೈಡ್ 1/2 ಇಂಚು ಮಾರ್ಕ್ ಮಾಡ್ಕೊಂಡು ಇವಾಗ ಕಟ್ಟಿಂಗ್ನ ಮಾಡ್ಕೊರಿ. ನೆಕ್ಸ್ಟ್ ನೋಡಿರಿ, ನಾವು ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈಗ ನಾವು ಇವಾಗ ಸ್ಟ್ರೇಟಾಗಿ ಬ್ಯಾಕ್ ಪಾರ್ಟ್ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ನಾವು ಕಟ್ಟಿಂಗ್ನ ಮಾಡ್ಕೋಬೋದು. ಬಟ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ಅನ್ನೋದಕ್ಕೆ ನಾನು ಇನ್ನೊಂದು ಸರಿ ಎಲ್ಲ ನೀಟಾಗಿ ಡೈಗ್ರಾಮ್ ಹಾಕಿನ ನಾನು ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಬ್ಯಾಕ್ ಪಾರ್ಟ್ 13 ಇಂಚ್ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಹಿಡ್ದು ಏನಿತ್ತು ರೆಡಿ ಇರೋದಿತ್ತು. ಇವಾಗ ನೋಡಿರಿ, ಇಲ್ಲಿಂದ ಇವಾಗ ನಾವು 13 ಇಂಚನ್ನ ಇದನ್ನು ತೊಗೊಂಡಿದ್ದೀವಿ ನಾವು ರೆಡಿ ಇರೋದು. 1 ಇಂಚನ್ನ ಯಾಕೆ ನಾವು ಎಕ್ಸ್ಟ್ರಾ ತೊಗೋಬೇಕು ಫ್ರಂಟ್ ಪಾರ್ಟಿಗೆ ಅಂತೇಳಿ ಇಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನೋಡಿರಿ, ಬ್ಲೌಸಿನ ಉದ್ದ ಎಷ್ಟಿತ್ತು ಬ್ಯಾಕ್ ಪಾರ್ಟಿಗೆ ನಾವು ರೆಡಿ ಇಟ್ಕೊಂಡಿರೋದು ಎಷ್ಟು ಇಟ್ಕೊಂಡಿದ್ವಿ ಅಂತಂದ್ರೆ 13 ಇಂಚ್ ಇಟ್ಕೊಂಡಿದ್ವಿ. 13ಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ. ನಿಮಗೆ ಅದು ಗೊತ್ತಾಗಲಿ ಅಂತ ಅನ್ನೋದಕ್ಕೆ ಫಸ್ಟ್ಗೆ ನಾನು 13ಕ್ಕೆ ಮಾರ್ಕ್ ಮಾಡಿ ತೋರ್ಸಕತ್ತೀನಿ. 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊರಿ. 14 ಇಂಚಿಗೆ ಟೋಟಲಾಗಿ ರೆಡಿ ಉದ್ದಾನ ನೀವು ಫ್ರಂಟ್ ಪಾರ್ಟಿಗೆ ಮಾರ್ಕಿಂಗ್ ಮಾಡ್ಕೊರಿ.
ನೆಕ್ಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿತ್ತು ರೆಡಿ ಇರೋದು 8 ಇಂಚ್ ಇತ್ತು. ಮತ್ತು ನೆಕ್ಸ್ಟ್ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ವಿ. ಟೋಟಲಾಗಿ ಅಲ್ಲಿಂದ ನಾವು 10 ಇಂಚಿನ ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ವಿ. ನೆಕ್ ಬಿಡ್ತು 2 ಇಂಚ್ ತೊಗೋರಿ. ಭುಜಾನ 3 ಇಂಚ್ ತೊಗೋರಿ. ಆರ್ಮೋಲು 5 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಈ ಕಾರ್ನರಿಂದ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪ್ ತೆಗೀರಿ. ನೆಕ್ಸ್ಟ್ ಫ್ರಂಟ್ ನೆಕ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. 5.5 ಇಂಚ್ ಇತ್ತು. ನಾನು 5.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ನೋಡಿರಿ, ನಾವು ಕ್ರಾಸ್ ಬೆಲ್ಟ್ನ 2 ರೀತಿ ನಾವು ಏನು ಮಾಡ್ತೀವಿ ಮಾರ್ಕಿಂಗ್ನ ಮಾಡ್ಕೋತೀವಿ. ಫಸ್ಟ್ ನೋಡಿರಿ, ಒಂದು ಸೈಡ್ ಏನು ಮಾಡ್ಕೊರಿ, ಇಲ್ಲಿ 3.5 ಇಂಚ್ ತೊಗೊಂಡು 3.5 ಇಂಚ್ಗೆ ಒಂದು ಫಸ್ಟ್ ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇನ್ನೊಂದು ಸೈಡು 3 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಕ್ರಾಸ್ ಬೆಲ್ಟಿನ ಶೇಪ್ ತೆಗೀರಿ. ನೆಕ್ಸ್ಟ್ ನೋಡಿರಿ, ಇದು ಒಂದನೇ ಮೆಥಡ್. ಕೆಳಗಡೆ ನಮ್ಗೆ ಏನಾಗ್ತೈತಿ, ಇಲ್ಲಿ ಅರ್ಧ ಇಂಚ್ ಸ್ಟಿಚ್ ಮಾಡೋಕೆ ಹೋಗ್ತೈತಿ. ಮತ್ತು ಮೇಲ್ಗಡೆ ನಾವು ಅರ್ಧ ಇಂಚ್ ಎಲ್ಲಿ ಹೋಗ್ತೈತೆ ಅಂದ್ರೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿ ಅರ್ಧ ಇಂಚ್ ಹೋತಂದ್ರೆ ನಮ್ಗೆ ಏನಾಗ್ತೈತಿ, ಇಲ್ಲಿ 1 ಇಂಚ್ ಕರೆಕ್ಟ್ ಬರುತ್ತೆ. ಬಂದಿಂದ ಏನಾಗ್ತೈತಿ, ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ 2 ಲೆಂತ್ ಅಲ್ಲಿಗೆ ನಮ್ಗೆ ಕರೆಕ್ಟಾಗಿ ಆಕೈತಿ. ಇಲ್ಲಾಂದ್ರೆ ಏನಾಗ್ತೈತಿ, ನಾವೇನಾದ್ರೂ 13 ಇಂಚ್ ಏನಾದರೂ ತೊಗೊಂಡು ಇಟ್ಕೊಂಡಿದ್ವಿ ಅಂತಂದ್ರೆ, ಇವಾಗ ಮಾರ್ಕ್ ಮಾಡಕತ್ತೀನಿ ನೋಡ್ರಿ, ನಾನು ಅಲ್ಲಿಗೆ 13 ಅಂತಂದು ನಾವು ಅಳತೆ ಮಾಡ್ಕೊಂಡು ತೊಗೊಂಡಿರ್ತೀವಿ ಅಂತ ಅನ್ಕೋರಿ. ಅವಾಗ ಏನಾಗ್ತೈತಿ, ನಮ್ಮ ಕ್ರಾಸ್ ಬೆಲ್ಟು ತುಂಬ ಚಿಕ್ಕದಾಗಿ ಬಂದುಬಿಡುತ್ತೆ. ಇದನ್ನು ನಾವು ಮತ್ತೆ ವಾಪಸ್ ಸ್ಟಿಚ್ ಮಾಡಿಂದ ಏನಾಗ್ತೈತಿ, ಇಲ್ಲಿ ಮತ್ತೆ 1 ಇಂಚ್ ಹೋಗ್ಬಿಡ್ತೈತಿ. ಹಂಗಾಗಿ ಏನಾಗ್ತೈತಿ, ಇಲ್ಲಿ ಬಟ್ಟೆ ಮೇಲ್ಗಡೆ ಏರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ ನಮ್ಗೆ ವೇರ್ ಮಾಡಿದಾಗ. ಆ ಥರ ಇಲ್ಲಿ ಸಮಸ್ಯೆ ಆಕೈತಿ. ಹಂಗಾಗಿ 1 ಇಂಚನ್ನ ಎಕ್ಸ್ಟ್ರಾ ತೊಗೊಂಡ್ರೆ ಬ್ಲೌಸ್ ಕರೆಕ್ಟಾಗಿ ಬರ್ತೈತಿ, ಫಿಟ್ಟಿಂಗನ್ನು ಕರೆಕ್ಟ್ ಬರುತ್ತೆ ಮತ್ತು ತುಂಬ ನೀಟಾಗಿನೂ ಬರ್ತೈತಿ. ಹಂಗಾಗಿ ಫ್ರಂಟ್ ಪಾರ್ಟ್ ಈ ಥರ ಮಾರ್ಕ್ ಮಾಡ್ಕೊಂಡ್ರೆ 1 ಇಂಚು ಎಕ್ಸ್ಟ್ರಾ ತೊಗೋರಿ. ಇಲ್ಲಾಂದ್ರೆ ಇನ್ನೊಂದು ಥರ ಮಾರ್ಕಿಂಗ್ ಮಾಡ್ತಾರೆ ಕ್ರಾಸ್ ಬೆಲ್ಟ್ನ. ಆ ಥರ ಮಾಡ್ಕೊಂಡ್ರೆ, ಈಗ ಅದು ಕ್ರಾಸ್ ಬೆಲ್ಟ್ ಇಲ್ಲ ಅಂತ ಅನ್ಕೋರಿ, ಬಟ್ಟೆ ಕಡಿಮೆ ಐತಿ, ನಾವು ಮೇಲಿ ಪಾರ್ಟ್ ಅಷ್ಟೇ ಇಲ್ಲಿ ಕಟಿಂಗ್ ಮಾಡ್ಕೊಂಡು ಕ್ರಾಸ್ ಬೆಲ್ಟ್ನ ಏನು ಮಾಡಕತ್ತೀವಿ, ನಾವು ಬೇರೆ ಪೀಸಲ್ಲಿ ತೊಗೊಳಕತ್ತೀವಿ ಅಂತ ಅನ್ನುವಾಗ, ಈಗ ನೆಕ್ಸ್ಟ್ ಇನ್ನೊಂದು ಮೆಥಡಲ್ಲಿ ಹೆಂಗೆ ತೊಗೊತಾರೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ಲ ನಾವು, ಅಲ್ಲಿಂದ ನಾವು ಮಾರ್ಕ್ ಮಾಡ್ಕೋಬೇಕು. ನೆಕ್ ಹತ್ರ ಹಿಡಿದು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಿ, ಅಲ್ಲಿಗೆ ಎಷ್ಟು ಮಾಡೀವಿ ಅಂತ ಫಸ್ಟ್ ನೋಡ್ಕೋರಿ. ಅಲ್ಲಿಂದ ಎಷ್ಟೈತಿ, 4 ಇಂಚ್ ಇತ್ತು, 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. 2 ಸೇಮ್ ಮೆಥಡೇ ಬರ್ತಾವೆ, ಒಂದೇ ರೀತಿನೇ ಬರ್ತಾವೆ. ಮತ್ತು ನೆಕ್ಸ್ಟ್ ಇನ್ನೊಂದು ಸೈಡ್ ನೋಡ್ಕೋರಿ. ಇನ್ನೊಂದು ಸೈಡ್ ಇಲ್ಲಿ 6 ಇಂಚ್ ಐತಿ. ಇಲ್ಲಿ ನೋಡ್ಕೊಳ್ಳೋಣ ಇಲ್ಲಿ ಎಷ್ಟೈತೆ ಅಂತೇಳಿ. ಅಲ್ಲಿಂದ ಅಲ್ಲಿಗೆ ಎಷ್ಟು ಅಳತೆ ಮಾಡಿದರೆ ಎಷ್ಟು ಇಂಚ್ ಐತಿ, 5 ಇಂಚ್ ಐತಿ. ಕರೆಕ್ಟ್ ನಾವು 1 ಇಂಚ್ ಎಕ್ಸ್ಟ್ರಾ ಬಂದೈತಲ್ಲ ನಮ್ಗೆ, 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ 5 ಇತ್ತಂದ್ರೆ ನಾವು ಅಲ್ಲಿ 6 ಮಾರ್ಕಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ಟಕ್ಸ್ ಪ್ಯಾಂಟ್ನ ನಾವು ಸ್ಟಿಚ್ ಮಾಡ್ಕೊತೀವಲ್ಲ, ಅಲ್ಲಿ 1 ಇಂಚ್ ಹೋಗ್ತೈತಿ. ಹಾಗಾಗಿ ಕರೆಕ್ಟ್ ನಾವು ಮಾರ್ಕಿಂಗ್ನ ಮಾಡೀವಿ. ನೋಡಿರಿ, ಇವಾಗ ಈ ಕ್ರಾಸ್ ಬೆಲ್ಟ್ನ ಬಿಟ್ಕೊಂಡಿವಿ ನಾವು, ಬಟ್ಟೆ ಇಲ್ಲ ಅಂತ ಅನ್ನುವಾಗ ನಾವು ಏನು ಮಾಡಬೇಕು, ಇಷ್ಟ ಕರೆಕ್ಟಾಗಿ ಈಗ ನಾನು ತೋರಿಸಿದ್ನೆಲ್ಲ 2 ಸೈಡನ್ನು ಅಳತೆ ಮಾಡಿ ಆ ರೀತಿ ನಾವು ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ನಮ್ಗೆ ಜಾಗ ಇಲ್ಲ ಕ್ರಾಸ್ ಬೆಲ್ಟ್ ಇಲ್ಲಿ ಮಾಡ್ಕೊಳಕ್ಕೆ ಅಂತ ಅಂದ್ರೆ ನೀವೇನು ಮಾಡಬೇಕು, ಇದನ್ನು ಬಿಟ್ಟು ಬೇರೆ ಪೀಸಲ್ಲಿ ನೀವು ನೆಕ್ಸ್ಟ್ ಮಾರ್ಕಿಂಗ್ನ ಮಾಡ್ಕೋಬೇಕು. ನೋಡಿರಿ, ಇವಾಗ ಟಕ್ಸ್ ಪ್ಯಾಂಟ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಶೋಲ್ಡ್ರ್ ಮಧ್ಯದಾಗ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಟಕ್ಸ್ ಪ್ಯಾಂಟ್ದು ಉದ್ದಾನ 2.5 ಮಾರ್ಕ್ ಮಾಡ್ಕೊರಿ. ಮತ್ತು ಈ ಸೈಡ್ ಅರ್ಧ ಇಂಚ್ ಮತ್ತು ಈ ಸೈಡ್ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊರಿ. 1 ಇಂಚ್ ತೊಗೊಂಡ್ರೆ ನಡಿತೈತಿ, 1 ಇಂಚ್ ಆದರೂ ತೊಗೋರಿ. ನಾವು ಅಲ್ಲಿ 1 ಇಂಚ್ ತೊಗೊಂಡ್ರೆ ಸ್ವಲ್ಪ ನಮ್ಮ ಬಟ್ಟೆಯಲ್ಲಿ ಸೈಡ್ ಜಾಯಿಂಟ್ ಮಾಡುವಾಗ ಕಡಿಮೆ ಬರ್ತೈತೆ ಅಂತ ನಾನು ಅರ್ಧ ಇಂಚ್ ತೊಗೊಳಕತ್ತೀನಿ. ಮತ್ತು ಇವೆರಡರ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪ್ಯಾಂಟ್ನ 2.5 ತೊಗೋರಿ. ನೆಕ್ಸ್ಟ್ ಈ ಟಕ್ಸ್ ಪ್ಯಾಂಟು 3.5 ತೊಗೋರಿ, ಕರೆಕ್ಟಾಗಿ ಬರ್ತೈತಿ.
ನೆಕ್ಸ್ಟ್ ನೋಡ್ರಿ ಫ್ರಂಟ್ ಪಾರ್ಟ್ ಮುಗೀತು. ಇವಾಗ ಕಟ್ಟಿಂಗ್ನ ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಏನಾದರೂ ಡೌಟ್ ಇದ್ರಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು.